ಕೊಲೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ಗೆ ಸಂಕಷ್ಟ ಹೆಚ್ಚಾಗ್ತಾನೆ ಇದೆ. ದರ್ಶನ್ ಕೇಸ್ನಲ್ಲಿ ಸಿಎಂ, ಡಿಸಿಎಂ ಹಾಗೂ ಗೃಹ ಸಚಿವರು ತಟಸ್ಥ ನಿಲುವಿನಲ್ಲಿದ್ದಾರೆ. ದರ್ಶನ್ ಪರ ಯಾರೇ ಬ್ಯಾಟಿಂಗ್ ಮಾಡಿದ್ರು ಕೂಡ ಸಿಎಂ ಕ್ಯಾರೆ ಅಂತ ಇಲ್ಲ. ಏನೇ ಪ್ರಭಾವ ಬಳಸೋದಕ್ಕೋ ಅಥವಾ ಪಾರ್ ಮಾಡೋ ಪ್ರಯತ್ನ ಮಾಡಿದ್ರು ಸಿಎಂ ಕ್ಯಾರೆ ಅಂತ ಇಲ್ಲ. ನ್ಯೂಸ್ ಫಸ್ಟ್ನಲ್ಲಿ ಸರ್ಕಾರ ತಗೊಂಡ ಇಂಚಿಂಚು ಮಾಹಿತಿ ಲಭ್ಯ ಆಗಿದೆ ಸರ್ಕಾರದ ನಿರ್ಧಾರದ ಬಗ್ಗೆ. ಹಲ್ಲೆಯ ಸಿಸಿಟಿವಿ ಫುಟೇಜ್ ನೋಡಿಯೇ ಸಿಎಂ ಈ ಖಡಕ ಆದೇಶವನ್ನು ಹೊರಡಿಸಿದ್ದಾರೆ ಅಂತ. ಯಾವ ಪ್ರಭಾವಕ್ಕೂ ಮಣಿಬೇಡಿ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ. ಅಂದರೆ ಹಲ್ಲೆಯ ಸಿಸಿಟಿವಿ ಫುಟೇಜ್ ಅನ್ನ ಮುಖ್ಯಮಂತ್ರಿಗಳು ನೋಡಿದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ವರದಿ ನೋಡ್ತಾ ಇದ್ವಿ, ಅದಕ್ಕೆ ಮುಂಚೆ ಒಂದಷ್ಟು ಫೋಟೋಗಳು ಲಭ್ಯ ಇರೋದನ್ನು ನೋಡ್ತಾ ಇದ್ರೆ ಅದನ್ನು ನೋಡೋದೇ ಅಸಾಧ್ಯ ಅನ್ಸುತ್ತೆ. ಈ ಮಟ್ಟಕ್ಕೂ ಕ್ರೌರ್ಯ ಮೆರೆಯೋದಕ್ಕೆ ಸಾಧ್ಯನಾ? 13 ಜನ 14 ಜನ ಸೇರಿ ಒಬ್ಬ ವ್ಯಕ್ತಿ ಮೇಲೆ ಈ ಥರ ಹಲ್ಲೆ ಮಾಡಿ ಕೊಲೆ ಮಾಡೋದಕ್ಕೂ ಸಾಧ್ಯನಾ ಅಂತ ಅನ್ಸುತ್ತೆ. ಆದರೆ ಆ ಸಿಸಿಟಿವಿ ಫುಟೇಜ್ ನೋಡಿದ್ದಾರೆ, ಕಂಪ್ಲೀಟ್ ಸಿಸಿಟಿವಿ ಫುಟೇಜನ್ನು ಪೊಲೀಸರು ನೋಡಿದ್ದಾರೆ, ಸರ್ಕಾರಕ್ಕೂ ಕೂಡ ಸಿಕ್ಕಿದೆ. ಸೊ ವಿಡಿಯೋವನ್ನು ಸಿಎಂ, ಡಿಸಿಎಂ ಹಾಗೆ ಗೃಹ ಸಚಿವರು ಕೂಡ ವೀಕ್ಷಿಸಿದ್ದಾರೆ. ವಿಡಿಯೋ ನೋಡಿದ ನಂತರ ಪ್ರಕರಣದ ತೀವ್ರತೆಯನ್ನ ಸಿದ್ದರಾಮಯ್ಯನವರು ಅರಿತುಕೊಂಡಿದ್ದಾರೆ. ಇಷ್ಟು ಭೀಕರವಾಗಿ ಹಲ್ಲೆ ಮಾಡಲಾಗಿದೆಯಾ ಅಂತ. ದರ್ಶನ್ನ ಬಚಾವ್ ಮಾಡೋದಕ್ಕೆ ಯಾವುದೇ ನಾಯಕರು ಹೇಳಿದ್ರೂ ಕೂಡ ಸಿಎಂ ಒಪ್ಪಿಲ್ಲ. ಯಾವ ಕಾರಣಕ್ಕೆ? ಅಷ್ಟು ಬರ್ಬರವಾಗಿ ಹಲ್ಲೆ ನಡೆಸಿರುವಂಥ ಸಿಸಿಟಿವಿ ಫುಟೇಜನ್ನು ಅವ್ರು ನೋಡಿದ ಮೇಲೆ ಅರ್ಥ ಆಗಿದೆ ಅವರಿಗೆ ಪ್ರಕರಣದ ತೀವ್ರತೆ. ಕೊಲೆಯಾದ ರೇಣುಕಾಸ್ವಾಮಿ ವೀರಶೈವ ಲಿಂಗಾಯತ ಸಮುದಾಯದವನಾಗಿರೋದು ಕೂಡ ಮತ್ತೊಂದು ಕಾರಣ. ಈಗಾಗಲೇ ಚಿತ್ರದುರ್ಗದಲ್ಲಿ ಒಂದು ಪ್ರತಿಭಟನೆ ಕೂಡ ಆಯಿತು. ಮೃತನ ಮನೆಗೆ ಸ್ವಾಮೀಜಿಗಳು ಹಾಗೂ ಬಿಜೆಪಿಯ ನಾಯಕರು ಕೂಡ ಭೇಟಿ ಕೊಟ್ಟಿದ್ದಾರೆ ಈ ಘಟನೆ ಆದ ನಂತರದಲ್ಲಿ. ಸೊ ಇದು ರಾಜಕೀಯ ಸ್ವರೂಪ ಕೂಡ ಪಡೆದುಕೊಳ್ಳಬಹುದು ಒಂದು ವೇಳೆ ದರ್ಶನ್ ಬೆನ್ನಿಗೆ ನಿಲ್ಲೋದಕ್ಕೆ ಹೋದ್ರೆ. ಸೊ ದರ್ಶನ್ ಬೆನ್ನಿಗೆ ನಿಂತರೆ ಸಮುದಾಯದ ವಿರೋಧ ಕಟ್ಕೊಳ್ಬೇಕಾಗತ್ತೆ ಸರ್ಕಾರ. ಸಮುದಾಯ ವಿರೋಧಿ ಸರ್ಕಾರ ಅನ್ನೋ ಪಟ್ಟ ಕಟ್ಟೋ ಪ್ರಯತ್ನ ಮಾಡಲಾಗುತ್ತೆ. ಈ ಕೇಸ್ನಲ್ಲಿ ಸಾಕ್ಷ್ಯಗಳು ಮತ್ತೆ ಆಧಾರಗಳು ಎಲ್ಲ ಕೂಡ ನಟ ದರ್ಶನ್ಗೆ ವಿರುದ್ಧವಾಗೇ ಇದೆ. ಅಂದರೆ ಸಾಕ್ಷೀಕರಿಸ್ತಾ ಇದೆ ದರ್ಶನ್ ಈ ಕೃತ್ಯದಲ್ಲಿ ಭಾಗಿಯಾಗಿರೋದು ಹೌದು ಅಂತ. ಹೀಗಾಗಿ ಅವರಿಗೆ ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕೋ ಅದಾಗಲಿ ಅಂತ ಸಿಎಂ ಹೇಳಿದ್ದಾರೆ. ಸೊ ಸಿಎಂ, ಡಿಸಿಎಂ, ಗೃಹ ಸಚಿವರು ಈ ನಿಲುವಿಗೆ ಬಂದಿದ್ದಾರೆ ಅಂತ. ಕೇಸ್ನಲ್ಲಿ ದರ್ಶನ್ ಪರ ಮಾತನಾಡದಂತೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಅವರನ್ನ ಸೇಫ್ ಗಾರ್ಡ್ ಮಾಡೋ ಯಾವ ಪ್ರಯತ್ನ ಕೂಡ ಈ ಪ್ರಕರಣದಲ್ಲಿ ಆಗಬಾರ್ದು, ದರ್ಶನ್ ಪರವಾಗಿ ಮಾತಾಡಬಾರ್ದು ಅನ್ನೋ ಸೂಚನೆ. ಕಾಂಗ್ರೆಸ್ನ ನಾಯಕರಿಗೆ ಈ ರೀತಿಯಾಗಿ ಖುದ್ದು ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪ್ರಮುಖ ಆರೋಪಿ, ಏಟು ಆರೋಪಿ. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿರುವಂತಹ ದೃಶ್ಯಗಳನ್ನ ಪೊಲೀಸರು ಈಗಾಗಲೇ ಮುಖ್ಯಮಂತ್ರಿಗಳ ಮುಂದಿಟ್ಟಿದ್ದಾರೆ. ನೋಡಿ, ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ, ಇಷ್ಟು ಭೀಕರವಾಗಿ ಈ ಕೊಲೆ ನಡೆಸಿದ್ದಾರೆ ಅಂತ. ಅದಾದ ಮೇಲೆ ಮುಖ್ಯಮಂತ್ರಿಗಳು ಈ ನಿರ್ಧಾರಕ್ಕೆ ಬಂದಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.